ಸೌಲನು 1000 ಗಟ್ಟಳೆಯಾಗಿಯೂ ದಾವೀದನು 10,000 ಗಟ್ಟಳೆಯಾಗಿಯೂ ಶತ್ರುಗಳನ್ನು ಸಂಹರಿಸಿದರು ಎಂದು ದೇಶವೆಲ್ಲ ಸೇರಿ ಹಾಡು ಹಾಡಲು ಕಾರಣ ಗೊತ್ತಾ? ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಾ ಇದ್ದ ತಮ್ಮ ತಂಗಿಯಂದಿರೇ ಕೇಳಿ, ತಂದೆ ತಾಯಿಗಳಿಗೆ ವಿಧೇಯರಾಗಿ ಅವರು ಕೊಟ್ಟ ಕೆಲಸ ಮಾಡುವಂಥವರಾಗಿರಿ. ಗಂಡ ಹೆಂಡತಿಯರೇ ಜವಾಬ್ದಾರಿಯುಳ್ಳವರಾಗಿ ಮಕ್ಕಳನ್ನು ಬೆಳೆಸಿರಿ. ನೀವು ಜವಾಬ್ದಾರರಾಗಿ ಜೀವಿಸಿರಿ ಮತ್ತು ಚಿಕ್ಕಂದಿನಿಂದ ಮಕ್ಕಳನ್ನು ಆತ್ಮಿಕರನ್ನಾಗಿ ಬೆಳೆಸಿರಿ. 7 ಮಂದಿ ಮಕ್ಕಳನ್ನು ಬೆಳೆಸುತ್ತಾನೆ ಈಶಾಯನು. ಆ 7 ಮಂದಿ ಮಕ್ಕಳು ಅಡ್ರೆಸ್ ಇಲ್ಲದವರಾಗಿ ಹೋದರು. ಆದರೆ ಒಬ್ಬ ತಾಯಿ ತಳ್ಳಿ ಹಾಕಲ್ಪಟ್ಟ ಒಬ್ಬ ಮಗನನ್ನು ದೇವರ ಸನ್ನಿಧಿಯಲ್ಲಿ ಬೆಳೆಸಿದಳು ಪ್ರಿಯರೇ. ಅದೇ ಮಗನನ್ನು ಸೇವಕನನ್ನಾಗಿ ದೇವರಿಗೆ ಒಪ್ಪಿಸಿಕೊಡುತ್ತಾಳೆ. ದೇಶವನ್ನು ಪರಿಪಾಲಿಸುವ ಮಹಾರಾಜನಂತೆ ಆ ಮಗನನ್ನು ನೋಡಿಕೊಂಡಳು ಪ್ರಿಯರೇ. ಸಮುವೇಲನು ದಾವೀದನನ್ನು ಕರೆಸಿರಿ, ಆ ಕಡೆಯವನು ಕೊನೆಯವನು ಎಂದು ಹೇಳಿದಿರಿಯಲ್ಲವೇ, ಆ ಕೊನೆಯವನನ್ನು ಕರೆಸಿರಿ ಎಂದು ಹೇಳಿದಾಗ ಆ ಕೊನೆಯವನನ್ನು ಕರೆಸುತ್ತಾರೆ. ದಾವೀದನು ತಕ್ಷಣವೇ ಮನೆಗೆ ಬಂದಾಗ ಅವನ ತಾಯಿ ಕೇಳ್ತಾಳೆ, ಏನ್ ಮಗನೇ, ಕುರಿ ಮೇಯಿಸುವಂತಹ ನೀನು ಸಡನ್ನಾಗಿ ಮಧ್ಯದಲ್ಲಿ ಯಾಕೆ ಮನೆಗೆ ಬಂದೆ? ಅಪ್ಪ ಯಾಕೋ ಅರ್ಜೆಂಟಾಗಿ ಮನೆಗೆ ಬರಲಿಕ್ಕೆ ಹೇಳಿದ್ದಾರೆ. ಏನಷ್ಟೊಂದು ಅರ್ಜೆಂಟಂತೆ? ಸಮುವೇಲ ಪ್ರವಾದಿ ಬಂದಿದ್ದಾನಂತೆ. ಸಮುವೇಲ ಪ್ರವಾದಿ ನಮ್ಮ ಮನೆಗೆ ಯಾಕೆ ಬಂದ? ಏನೋ ಗೊತ್ತಿಲ್ಲಮ್ಮ, ಅರ್ಜೆಂಟಾಗಿ ಬಾ ಅಂದಿದ್ದಾರೆ ಎಂದು ಹೇಳಿದಾಗ ಅವನ ತಾಯಿ ಹೇಳ್ತಾಳಂತೆ, ಆಯ್ತು ಸರಿ ಮಗನೇ, ಸಿದ್ಧನಾಗಿ ಹೋಗು, ನಾನು ಕೂಡ ನಿನ್ನೊಂದಿಗೆ ಬರ್ತೇನೆಂದು ಹೇಳಿ ಅವನ ತಾಯಿ ಕೂಡ ದಾವೀದನೊಂದಿಗೆ ಆ ಮನೆಗೆ ಬಂದಿದ್ದಳಂತೆ. ಆದರೆ ದಾವೀದನ ತಾಯಿ ಮಾತ್ರ ಹೊರಗಡೆ ಇದ್ದಳು. ದಾವೀದನು ಒಳಗಡೆ ಬರುತ್ತಿರುವಾಗ ಸಮುವೇಲನು ದಾವೀದನಿಗೆ ನೋಡಿದಾಗ ಬೈಬಲ್ನಲ್ಲಿ ಸ್ಪಷ್ಟವಾಗಿದೆ, ದಾವೀದನು ಬಹಳ ಅಂದವಾಗಿದ್ದನು, ಅಂದವಾದಂತಹ ಒಳ್ಳೆ ಕಣ್ಣುಳ್ಳವನಾಗಿದ್ದನು, ಸುಂದರ ರೂಪವುಳ್ಳವನಾಗಿದ್ದನು. ಆ ದಾವೀದನು ಆ ಮನೆಯಲ್ಲಿ ಹೆಜ್ಜೆ ಇಡುತ್ತಿರುವಾಗಲೇ ಸಮುವೇಲನಿಗೆ ದೇವರು ಹೇಳ್ತಿದ್ದಾರೆ, ನಾನು ಕೋರಿಕೊಂಡಂಥವನು ಇವನೇ. ಆಗ ಸಮುವೇಲನು ತನ್ನ ಕೊಂಬನ್ನು ತೆಗೆದು ಆ ಕೊಂಬಲ್ಲಿರುವ ಎಣ್ಣೆಯನ್ನು ದಾವೀದನ ತಲೆಯ ಮೇಲೆ ಹೊಯ್ದು, ದೇಶವನ್ನು ಪರಿಪಾಲಿಸುವುದಕ್ಕಾಗಿ ದೇವರು ಆರಿಸಿಕೊಂಡಿರುವಂತಹ ರಾಜನು ಇವನೇ ಆಗಿದ್ದಾನೆ, ಇವನಿಗೆ ರಾಜನಾಗಿ ಅಭಿಷೇಕಿಸುತ್ತಿದ್ದೇನೆ ಎಂಬುದಾಗಿ ಅವನ ಕೊಂಬಿನಲ್ಲಿರುವಂತಹ ಎಣ್ಣೆ ಹೊಯ್ಯುತ್ತಾ ಇರುವಾಗ ಹಿಂದೆಯಿಂದ ಗಟ್ಟಿಯಾಗಿ ಸ್ತ್ರೀಯ ಶಬ್ದ ಕೇಳಿಸಿತಂತೆ. ಏನೆಂಬುದಾಗಿ ಗೊತ್ತಾ? ಯಾವ ರೀತಿಯಾಗಿ ಗೊತ್ತಾ? ತಳ್ಳಲ್ಪಟ್ಟಂತಹ ಕಲ್ಲು ಮುಖ್ಯವಾದ ಮೂಲೆಗಲ್ಲಾಯಿತು, ನನ್ನ ದೇವರು ಸಜೀವವುಳ್ಳವನು ಎಂದು ಗಟ್ಟಿಯಾಗಿ ಕಿರ್ಚಿದಳಂತೆ. ಆಕೆಯ ಆ ಮಾತು ದಾವೀದನು ತನ್ನ ಕೀರ್ತನೆಯಲ್ಲಿ ಬರೆದಿಟ್ಟುಕೊಂಡನು ಎಂಬುದಾಗಿ ಪುಸ್ತಕಗಳು ಕೂಡ ಬರೆದಿದ್ದಾರೆ. ಆ ತಾಯಿ ತನ್ನ ಮಗನನ್ನು ಸುಮಾರು 17-18 ವರ್ಷಗಳವರೆಗೂ ಕಣ್ಣು ಗುಡ್ಡಿನಂತೆ ಲೋಕವೆಲ್ಲ ಹೊರಲಾರದ ಹೊರೆ ಹೊರಿಸುತ್ತಾ ಇದ್ದಾಗ್ಯೂ ಕೂಡ ತನ್ನ ಪ್ರೀತಿಯಿಂದ, ಅನುರಾಗದಿಂದ, ಆತ್ಮಿಕತೆಯಿಂದ ತನ್ನ ಮಗನನ್ನು ಕಾಪಾಡಿಕೊಳ್ಳುತ್ತಾ ಆ ದಿನಕ್ಕಾಗಿ ಕಾದು ಎದುರು ನೋಡಿದಳು. ಆ ತಾಯಿ ತನ್ನ ಮಗನನ್ನು ಬೆಳೆಸುವ ವಿಧಾನವನ್ನು ನೋಡಿದ್ರು. ದಾವೀದನ ನಂಬಿಗಸ್ತಿಕೆಯನ್ನು ಕೂಡ ದೇವರು ನೋಡಿದ್ರು. ಹಾಗಾಗಿ ತಕ್ಕ ಸರಿಯಾದ ಸಮಯದಲ್ಲಿ ದಾವೀದನಿಗೆ ರಾಜನನ್ನಾಗಿ ಹೆಚ್ಚಿಸಿದ್ರು. ನನ್ನ ಪ್ರಿಯ ಸಹೋದರ ಸಹೋದರಿ, ಮನುಷ್ಯರು ನಿಮ್ಮನ್ನು ಗುರುತಿಸಲಾರದೇ ಇರಬಹುದು, ನಿಮ್ಮ ಸುತ್ತಲಿರುವವರು ನಿಮ್ಮನ್ನು ಪ್ರೀತಿಸದೇ ಇರಬಹುದು, ನಿರ್ದಾಕ್ಷಣ್ಯವಾಗಿ ನಿಮ್ಮನ್ನು ತಳ್ಳಿ ಹಾಕಿರುವಂತೆ ನೋಡಬಹುದು. ಆದರೆ ನೀವು ದೇವರ ದೃಷ್ಟಿಯಲ್ಲಿ ನ್ಯಾಯವಾಗಿ, ಯಥಾರ್ಥವಾಗಿ ಇರುವುದಾದರೆ ನನ್ನ ದೇವರು ನಿಮ್ಮನ್ನು ಘನಪಡಿಸುವಂತಹ ದಿನ ಶೀಘ್ರದಲ್ಲೇ ಬರುವಂಥದ್ದಾಗಿದೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಮನುಷ್ಯರು ತಳ್ಳಿ ಹಾಕಿರುವಂತಹ ಕಲ್ಲು ಮುಖ್ಯವಾದ ಮೂಲೆಗಲ್ಲನ್ನಾಗಿ ದೇವರು ಮಾಡಿದ್ರು. ಈ ದಿನ ನೀವು ಕೂಡ ತಳ್ಳಲ್ಪಡ್ತಾ ಇದ್ದೀರಾ? ಮನುಷ್ಯರಿಂದ ಗೇಲಿ ಮಾಡಲ್ಪಡ್ತಾ ಇದ್ದೀರಾ? ಸ್ವಂತವರೇ ನಿಮಗೆ ಕೀಳಾಗಿ ಮಾತಾಡುತ್ತಾ ಇದ್ದಾರಾ? ಅಪಾರ್ಥ ಮಾಡಿಕೊಳ್ತಿದ್ದಾರಾ? ಅವಮಾನಪಡಿಸುತ್ತಿದ್ದಾರಾ? ದಿಗಿಲು ಪಡಬೇಡಿ, ಭಯಪಡಬೇಡಿ, ದುಃಖ ಪಡಬೇಡಿ. ದೇವರಲ್ಲಿ ನಂಬಿಕೆಯುಳ್ಳವರಾಗಿ, ದೇವರಲ್ಲಿ ವಿಶ್ವಾಸವುಳ್ಳವರಾಗಿ ನಿಮ್ಮ ಆತ್ಮಿಕತೆಯನ್ನು ಕಾಪಾಡಿಕೊಳ್ಳಿರಿ, ನಿಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಿರಿ, ನಿಮ್ಮ ವ್ಯಕ್ತಿತ್ವವನ್ನು ಕಾಪಾಡಿಕೊಳ್ಳಿರಿ. ನಿಮ್ಮ ದೇವರು ನಿಮ್ಮನ್ನು ನೋಡ್ತಿದ್ದಾರೆ. ನಿಮ್ಮ ಅವಮಾನವನ್ನು ನೋಡ್ತಿದ್ದಾರೆ, ನಿಮ್ಮ ನಿಂದೆಯನ್ನು ನೋಡ್ತಿದ್ದಾರೆ, ನಿಮ್ಮ ಕಷ್ಟವನ್ನು ನೋಡ್ತಿದ್ದಾರೆ, ನಿಮ್ಮ ಕಣ್ಣೀರನ್ನು ನೋಡ್ತಿದ್ದಾರೆ. ಸದಾ ಕಾಲಕ್ಕೂ ಈ ಕಷ್ಟಗಳು, ಈ ಕಣ್ಣೀರು ಇರಲಾರದ ಹಾಗೆ ಮಾಡುತ್ತಾರೆ. ಹಾಗೆ ಮಾಡಲು ನನ್ನ ದೇವರು ಶಕ್ತನಾಗಿದ್ದಾರೆ. ದಾವೀದನ ಹಾಗೆ ಯಥಾರ್ಥವಾಗಿ, ನಂಬಿಗಸ್ತನಾಗಿ, ಪರಿಶುದ್ಧರಾಗಿ ಜೀವಿಸಿರಿ. ಒಳ್ಳೆ ದಿನಗಳನ್ನು ಶೀಘ್ರವೇ ದೇವರು ನಿಮಗೆ ಕೊಡ್ತಾರೆ ಎಂಬ ನಂಬಿಕೆ ನಿಮಗಿರುವುದಾದರೆ ನಿಮ್ಮ ಕೈಗಳನ್ನೆತ್ತಿ ಕರ್ತನ ಸನ್ನಿಧಿಯಲ್ಲಿ ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವಿರಾ? ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ದಾವೀದನ ಜೀವಿತದಲ್ಲಿ ಸಂಭವಿಸಿರುವಂತಹ ಸಂಘಟನೆಗಳು, ಅವುಗಳ ಹಿಂದೆ ಇರುವಂತಹ ಕಾರಣಗಳೇನೆಂದು
ಈ ದಿನ ದೇವರೇ, ನಾವು ಕೇಳಿದ್ದೇವೆ. ದಾವೀದನ ತಾಯಿಯ ಜೀವಿತದಲ್ಲಿ ಸಂಭವಿಸಿರುವ ಸಂಘಟನೆಗಳು ಎಷ್ಟರ ಮಟ್ಟಿಗೆ ವಾಸ್ತವವೆಂದು ನಮಗೆ ಗೊತ್ತಿಲ್ಲ. ಆದರೆ ಬೈಬಲ್ನಲ್ಲಿ ಲಿಖಿಸಲ್ಪಟ್ಟಿರುವಂತಹ ವಚನಗಳು, ಹೊರಗೆ ಪುಸ್ತಕಗಳಲ್ಲಿ ಬರೆಯಲ್ಪಟ್ಟಿರುವಂತಹ ವಿಷಯಗಳನ್ನು ಜಾಗ್ರತೆಯಿಂದ ಪರಿಶೀಲನೆ ಮಾಡಿ ನೋಡುವಾಗ ಸ್ವಲ್ಪ ಮಟ್ಟಿಗೆ ಮ್ಯಾಚ್ ಆಗುತ್ತಿವೆ. ಯಾವುದೇನೇ ಆಗಿರಲಿ ದೇವರೇ, ಒಂದು ಮಾತ್ರ ವಾಸ್ತವ. ದಾವೀದನು ತಳ್ಳಲ್ಪಡುವಿಕೆಗೆ ಗುರಿಯಾಗಿದ್ದ. ದಾವೀದನು ಕೀಳಾಗಿ ನೋಡಲ್ಪಟ್ಟಿದ್ದ. ದಾವೀದನು ಒಬ್ಬ ಕೆಲಸಗಾರನಾಗಿ, ಒಬ್ಬ ಕೂಲಿ ಆಳಾಗಿ ದೇವರೇ ವ್ಯವಹರಿಸಲ್ಪಟ್ಟ. ಅದು ಮಾತ್ರ ವಾಸ್ತವ. ಆ ಕೊನೆಯವನು ಎನ್ನುವಂತೆ ಕೊನೆಯವನನ್ನಾಗಿಯೇ ಇಟ್ಟಿದ್ರು. ಕುರುಬನು ಎಂಬುದಾಗಿ ಕುರಿಮೈಸಲೇ ಅವನನ್ನು ಬಿಟ್ರು. ಸ್ವಂತ ತಂದೆ ಕೂಡ ತನ್ನ ಮಗ ದೊಡ್ಡ ವ್ಯಕ್ತಿಯಾಗಬೇಕು, ರಾಜನಾಗಬೇಕು ಎಂದು ಆಶಿಸಲಿಲ್ಲ. ಆದರೆ ನೀವು ಆಶಿಸಿದ್ರಿ ದೇವರೇ. ತಂದೆ ಮರೆತರು, ತಾಯಿ ಮರೆತರು, ನಾನು ನಿನ್ನನ್ನು ಮರೆಯುವುದಿಲ್ಲ ಎಂದು ಹೇಳಿದ ದೇವರು ನೀವಾಗಿದ್ದೀರಿ. ನೀವು ಮಾತ್ರ ದಾವೀದನನ್ನು ಮರೆಯಲಿಲ್ಲ. ಇಗೋ, ಈ ಸಮಯದಲ್ಲಿ ನಮ್ಮಲ್ಲಿ ಯಾರ್ಯಾರು ದಾವೀದನ ಹಾಗೆ ನಿಂದೆ, ಅವಮಾನ, ತಳ್ಳಲ್ಪಡುವಿಕೆಯನ್ನು ಹಾದು ಹೋಗ್ತಿದ್ದಾರೋ, ಕಷ್ಟಪಡುತ್ತಾ, ವಿಧೇಯತೆ ತೋರಿಸುತ್ತಾ, ಅಧೀನರಾಗಿ ತಮ್ಮ ಜವಾಬ್ದಾರಿಕೆ ನಿರ್ವಹಿಸುತ್ತಾ ಇದ್ದಾರೋ, ಒಳ್ಳೆ ಮನಸ್ಸುಳ್ಳವರಾಗಿ ಯಾರ್ಯಾರು ಜೀವಿಸುತ್ತಿದ್ದಾರೋ ಅಂಥವರನ್ನು ದರ್ಶಿಸಿ ನೋಡಿರಿ ದೇವರೇ. ದೇವರೇ, ನಮ್ಮನ್ನು ಸೋಮಾರಿತನದಿಂದ ಬಿಡಿಸಿರಿ. ಹೊಟ್ಟೆ ಬಾಕುತನದಿಂದ ನಿದ್ರೆ ಮಾಡುವುದರಿಂದ ದೇವರೇ ನಮ್ಮೆಲ್ಲರನ್ನು ಬಿಡಿಸಿ. ನಿಮ್ಮ ದೃಷ್ಟಿಯಲ್ಲಿ ನಾವು ನಿತ್ಯವೂ ಚುರುಕಾದವರಾಗಿ, ಆತ್ಮೀಕರಾಗಿ, ದೇವರೇ ಕಷ್ಟಪಡುವವರಾಗಿ, ಮಕ್ಕಳ ವಿಷಯದಲ್ಲಿ ಜವಾಬ್ದಾರರಾಗಿ ಜೀವಿಸುವ ಹಾಗೆ ತಂದೆ ತಾಯಿಗಳಿಗೆ ವಿಧಿಯರಾಗಿ ಜೀವಿಸುವ ಮಕ್ಕಳಾಗಿ ನಾವೆಲ್ಲರೂ ಜೀವಿಸುವ ಹಾಗೆ ಸಹಾಯ ಮಾಡಿರಿ. ಒಳ್ಳೆ ದಿನಗಳು ನಮಗೆ ಬರಲಿಕ್ಕಿವೆ. ನಿಮ್ಮ ಚಿತ್ತಾನುಸಾರವಾಗಿ ಯಥಾರ್ಥರಾಗಿ ಜೀವಿಸುವಂಥವರಿಗೆ ಅವು ಅನುಗ್ರಹಿಸಲ್ಪಡ್ತವೆ. ಅಂಥವರಾಗಿ ಜೀವಿಸಲು ನಮಗೆ ಸಹಾಯ ಮಾಡಿರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈ ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.